ಸೂತ್ರ 15 ದೃಷ್ಟಾನುಶ್ರವಿಕ ವಿಷಯ ವಿತೃಷ್ಟಸ್ಯ ವಶೀಕಾರ ಸಂಜ್ಞಾ ವೈರಾಗ್ಯಂ. ಪದಗಳ ವಿಭಾಗ: ದೃಷ್ಟ, ಅನುಶ್ರವಿಕ, ವಿಷಯ ವಿತೃಷ್ಣಸ್ಯ ವಶೀಕಾರ ಸಂಜ್ಞಾ ವೈರಾಗ್ಯಂ. ಪದಗಳ ಅರ್ಥ: ದೃಷ್ಟ, ದೃಷ್ಟ ಎಂದರೆ ಕಣ್ಣಾರೆ ಕಂಡಂತಹ ಪ್ರತ್ಯಕ್ಷವಾದಂತಹ ಅನುಭವ. ಅನುಶ್ರವಿಕ, ಅನುಶ್ರವಿಕ ಅಂದರೆ ಬೇರೆಯವರಿಂದ ತಿಳಿದುಕೊಂಡಂತಹ, ಕೇಳಲ್ಪಟ್ಟಿರುವ, ಗ್ರಂಥಾವಲೋಕನದಿಂದ ತಿಳಿದುಕೊಂಡಂತಹ. ವಿಷಯ, ವಿಷಯ ಅಂದರೆ ಇಂದ್ರಿಯಗಳಿಂದ ಆದಂತಹ ಸಂವೇದನೆಗಳು. ವಿತೃಷ್ಣಸ್ಯ, ವಿತೃಷ್ಣಸ್ಯ ಅಂದರೆ ಉದಾಸೀನತೆ, ನಿರಾಸಕ್ತಿ. ವಶೀಕಾರ, ವಶೀಕಾರ ಅಂದರೆ ಆಜ್ಞಾನುವರ್ತಿ, ಪ್ರಜ್ಞೆಯ ವಶದಲ್ಲಿದ್ದು ಆದೇಶಗಳಂತೆ ನಡೆಯುವಂಥದ್ದು. ಸಂಜ್ಞಾ, ಹೆಸರಿನಿಂದ ಕರೆಯಲ್ಪಡುವ, ಗುರುತಿಸಲ್ಪಡುವ. ವೈರಾಗ್ಯಂ, ಲೌಕಿಕತೆಯ ಬಗ್ಗೆ ನಿರಾಸಕ್ತಿ, ನಿರ್ಲಿಪ್ತತೆ, ಉದಾಸೀನತೆ. ಆತ್ಮಾನುಭಾವವನ್ನು ಬಿಟ್ಟು ತನಗೆ ಬೇರೇನು ಬೇಕಿಲ್ಲವೆಂಬ ಸ್ಥಿತಿ. ಭಾವಾರ್ಥ: ಚಿತ್ತವೃತ್ತಿಗಳ ಹಾವಳಿಯನ್ನು ಸ್ಥಗಿತಗೊಳಿಸಿ ಆತ್ಮದ ನೆಲೆಯಲ್ಲಿ ನಿಲ್ಲಬೇಕಾದರೆ ನಾವು ಯಾವುದಾದರೂ ಒಂದು ವಿಧಾನವನ್ನು ಅನುಸರಿಸಬೇಕಾಗುತ್ತದೆ. ಮಹರ್ಷಿ ಪತಂಜಲಿಯವರು ಇದರ ಪರಿಹಾರವನ್ನು ತಮ್ಮ ಸೂತ್ರದಲ್ಲಿ ಸೂಚಿಸಿರುತ್ತಾರೆ. ಅಭ್ಯಾಸ ಹಾಗೂ ವೈರಾಗ್ಯ ಇವೆರಡರಿಂದ ಚಿತ್ತವೃತ್ತಿಗಳನ್ನು ನಿರೋಧ ಮಾಡಿ ಆತ್ಮದ ನೆಲೆಯಲ್ಲಿ ನಿಲ್ಲಲು ಸಾಧ್ಯವೆಂದು ಹೇಳಿರುತ್ತಾರೆ. ಇದಕ್ಕಾಗಿ ನಿತ್ಯಾನುಷ್ಠಾನ ಮಾರ್ಗವಾದ ಧ್ಯಾನದ ಅಭ್ಯಾಸವು ರಾಜಮಾರ್ಗವಾಗಿದೆ. ಇದನ್ನು ಮುಂದುವರಿಸಿ ನಡೆಯಬೇಕಾದರೆ ಮನೋಬಲವು ಬೇಕಾಗುತ್ತದೆ. ಮನೋಬಲವನ್ನು ಹೆಚ್ಚಿಸಲು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಯ ಅವಶ್ಯಕತೆ ಇರುತ್ತದೆ. ಇದಕ್ಕಾಗಿ ವೈರಾಗ್ಯದ ಅವಶ್ಯಕತೆ ಇರುತ್ತದೆ. ಸೂತ್ರ 16 ತತ್ಪರಂ ಪುರುಷಖ್ಯಾತೇರ್ ಗುಣವೈತೃಷ್ಣ್ಯಂ. ಪದಗಳ ವಿಭಾಗ: ತತ್, ಪರಂ, ಪುರುಷಖ್ಯಾತೇರ್, ಗುಣ, ವೈತೃಷ್ಣ್ಯಂ. ಪದಗಳ ಅರ್ಥ: ತತ್ ಅಂದರೆ ಅದು, ಅದು ಎಂದರೆ ಇಲ್ಲಿ ವೈರಾಗ್ಯ. ಪರಂ ಅಂದರೆ ಶ್ರೇಷ್ಠವಾದುದು. ಪುರುಷಖ್ಯಾತೆ, ಪುರುಷಖ್ಯಾತೆ ಅಂದರೆ ಪರಮಾತ್ಮನ ಸರ್ವಜ್ಞತದ ಸಾಮರ್ಥ್ಯದೊಡನೆ ಅನನ್ಯವಾಗುವಂಥದ್ದು. ಗುಣ, ಸತ್ವ, ರಜ, ತಮೋ ಎಂದು ಕರೆಸಿಕೊಳ್ಳುವ ಸೂಕ್ಷ್ಮವೂ ಪ್ರಬಲವೂ ಆದಂತಹ ಸಂಕೋಲೆ, ಸರಪಳಿ. ವೈತೃಷ್ಣ್ಯಂ, ವೈತೃಷ್ಣ್ಯಂ ಎಂದರೆ ನಿರಾಸಕ್ತಿ ಹೊಂದುವುದು, ಯಾವುದೇ ರೀತಿಯ ಆಸಕ್ತಿ ಇಲ್ಲದೆ ಅನನ್ಯತೆಯಲ್ಲಿ ನಿರ್ಗುಣಾವಸ್ಥೆಯನ್ನು ತಲುಪುವುದು. ಭಾವಾರ್ಥ: ಸಂಸ್ಕೃತ ಭಾಷೆಯಲ್ಲಿ ಗುಣ ಎಂದರೆ ಶೃಂಖಲೆ, ಸರಪಳಿ, ಪಾಶ ಅಥವಾ ಹಗ್ಗ. ಇವುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಮನವರಿಕೆ ಮಾಡಿಕೊಂಡು ಅವುಗಳು ಒಡ್ಡುವ ಆಮಿಷಗಳ ಬಗ್ಗೆ ನಿರಾಸಕ್ತಿಯನ್ನು ಹೊಂದಿ ಅವುಗಳನ್ನು ಜಯಿಸಿಕೊಂಡಾಗ ಪುರುಷಖ್ಯಾತೆ ಅಂದರೆ ಪರಮಾತ್ಮನ ಸರ್ವಜ್ಞತೆಯ ಪ್ರಜ್ಞೆಯಲ್ಲಿ ಅನನ್ಯವಾಗಲು ಯಾವುದೇ ರೂಪದ ಅಡಚಣೆಯೂ ಇರುವುದಿಲ್ಲ.